ಸ್ನೇಹಿತರೆ ನಮಸ್ಕಾರ. ಸಮಸ್ತ ಪತ್ರಕರ್ತರಿಗೆ ಕನ್ನಡ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ನನ್ನ ಅಣ್ಣ ಸಹ ಒಬ್ಬ ಪತ್ರಕರ್ತರು ಅಂತಕ್ಕಂಥ ಹೆಮ್ಮೆ ಇದೆ. ಇದರ ಜೊತೆಗೆ ಕೋಲಾರ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ನಾನು ಪ್ರೀತಿಯಿಂದ ಶುಭಾಶಯಗಳನ್ನು ತಿಳಿಸ್ತೀನಿ. ನಾನೊಬ್ಬ ನಿರೂಪಕಳಾಗಿ ತೊಡಗಿಸ್ಕೊಳ್ಬೇಕಾಗಿದ್ದರೆ ಪ್ರಾರಂಭದ ದಿನಗಳಲ್ಲಿ ನನ್ನ ಕೋಲಾರ ಜಿಲ್ಲೆಯ ಎಲ್ಲ ಪತ್ರಕರ್ತರ ಸಹಕಾರ ನನಗೆ ತುಂಬಾ ಇತ್ತು. ಪ್ರಾರಂಭದ ದಿನಗಳಲ್ಲಿ ನಾನು ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡಿಕೊಡ್ಬೇಕಾಗಿದ್ರೆ ನನಗೆ ಗೊತ್ತಿಲ್ಲದೆ ಇರೋವಂಥದ್ದನ್ನು ಹೇಳ್ಕೊಟ್ಟಿದ್ದಾರೆ. ನನ್ನ ಕಡೆಯಿಂದ ಆಗ್ತಿದ್ದಂತಹ ಮಿಸ್ಟೇಕ್ಗಳನ್ನು ಸರಿಪಡಿಸ್ಕೊಟ್ಟಿದ್ದಾರೆ. ಜೊತೆಗೆ ನನ್ನ ಡ್ರೆಸ್ ಕೋಡಿಂದ ಅವರು ಹೇಳ್ಕೊಡ್ತಾಯಿದ್ರು. ಇದರ ಜೊತೆಗೆ ಸಾಕಷ್ಟು ಪತ್ರಿಕೆಗಳಲ್ಲಿ ನನ್ನ ಹೆಸರನ್ನು ಸಹ ನಿರೂಪಕಿ ಮಂಜುಳಾ ಕೊಂಡ್ರಾಜನಹಳ್ಳಿ ಅಂತೇಳಿ ಪ್ರಚಾರ ಮಾಡ್ತಿದ್ರು. ಈ ಸಹಕಾರವನ್ನು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನೋಡಿದ್ರೆ ಇದರ ಜೊತೆಗೆ ನಾನೊಬ್ಬ ವಾರ್ತಾವಾಚಿಕೆಯಾಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ನಾನು ಸರಿಸುಮಾರು ಒಂದು 10ರಿಂದ 15 ಯೂಟ್ಯೂಬ್ ಚಾನಲ್ಸ್ಗೆ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಅನೇಕ ಸರ್ಕಾರಿ ಕಾರ್ಯಕ್ರಮಗಳ ಒಂದು ಅಡ್ವರ್ಟೈಸ್ಗೆ ವಾಯ್ಸ್ ಕೊಡ್ತೀನಿ ಮತ್ತು ಅನೇಕ ಆಟೋ ಪ್ರಚಾರಕ್ಕೆ ವಾಯ್ಸ್ ಓವರ್ನ ಕೊಡ್ತೀನಿ. ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಗುರುತಿಸೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದು ತೆರೆಯ ಹಿಂದೆ ಇರುತ್ತೆ. ಸುಮಾರು ಜನ ಹೇಳ್ತಾರೆ ಅಲ್ಲಿ ಕೇಳಿಸ್ಕೊಂಡ್ವಿ, ಅದು ವಾಯ್ಸ್ ನಿಮ್ಮದೇ ಅಲ್ವಾ ಅಂತ. ಸೊ ಇಂಥದ್ದನ್ನು ಗುರುತಿಸಿದ್ದು ನಾನು ಒಬ್ಬ ವಾರ್ತಾವಾಚಿಕೆ ಅಂತ ಗುರುತಿಸಿ ನನಗೊಂದು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ನಮ್ಮ ಸುದ್ದಿ .net ಅಂತ ಈ ಕಾರ್ಯಕ್ರಮ ಮಾಡಿದವಾಗ ನನಗೆ ಸರ್ಟಿಫಿಕೇಟನ್ನು ಕೊಟ್ಟರು. ಸೊ ಇದು ಭಾಳ ಖುಷಿ ಅನಿಸುತ್ತೆ ನನಗೆ. ನಾನೊಬ್ಬ ವಾರ್ತಾವಾಚಿಕೆ ಅಂತ ಹೇಳ್ಕೊಳ್ಳೋದಕ್ಕೆ ಈ ಸರ್ಟಿಫಿಕೇಟ್ ಸಾಕ್ಷಿ ಇದೆ. ಸೊ ಇದನ್ನು ಕೊಟ್ಟಿದ್ದೆ ಯಾರು ಗೊತ್ತಾ? ನಾನು ತುಂಬ ಇಷ್ಟಪಡುವಂಥ, ಗೌರವಿಸುವಂತಹ ಕೋಲಾರ ಜಿಲ್ಲೆಯ ಹೆಮ್ಮೆಯ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ KS ಗಣೇಶ್ ಸರ್ ಅವರು. ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ನನಗೆ. ಇವತ್ತು ಅವರಿಗೆ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಜೆ ನಾರಾಯಣ ಸ್ವಾಮಿ ಅವರ ಹೆಸರಿನ ಒಂದು ಪ್ರಶಸ್ತಿ ಸಹ ಅವರ ಮುಡಿಗೆ ಇರಿಸ್ಕೊಂಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆಯೇ ಮತ್ತೊಮ್ಮೆ ಎಲ್ಲ ಪತ್ರಕರ್ತರಿಗೂ ಕನ್ನಡ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು.